ಎಲ್ರಿಗೂ ನಮಸ್ಕಾರ. SLC ಎಕ್ಸಾಮ್ಗೆ ಜಸ್ಟ್ ಒಂದೇ ತಿಂಗಳು ಬಾಕಿ. ಟೆನ್ಷನ್ ಆಗ್ತಿದ್ಯಾ? ಚಿಂತೆ ಬೇಡ, ಯಾಕಂದ್ರೆ ಮುಂದಿನ ಕೆಲವೇ ನಿಮಿಷಗಳಲ್ಲಿ ನಾವೊಂದು ಪಕ್ಕಾ ಬ್ಯಾಟಲ್ ಪ್ಲಾನ್ ಬಗ್ಗೆ ಮಾತಾಡೋಣ. ಇದು ನಿಮ್ಮ ಫೈನಲ್ 30 ದಿನಗಳಿಗೆ ಒಂದು ಕ್ಲಿಯರ್ ಕಟ್ ಬ್ಲೂಪ್ರಿಂಟ್. ಒಂದೇ ತಿಂಗಳು ಉಳಿದಿದೆ, ಏನ್ ಮಾಡೋದು ಈಗ? ಈ ಪ್ರಶ್ನೆ ಎಲ್ಲರ ತಲೆಯಲ್ಲೂ ಓಡ್ತಾ ಇರುತ್ತೆ ಅಲ್ವಾ? ಜೊತೆಗೆ ಸ್ವಲ್ಪ ಪ್ರೆಷರ್ ಕೂಡ ಇರುತ್ತೆ. ಬಟ್ ನೋ ವರೀಸ್, ಈ ಪ್ರಶ್ನೆಗೆ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಫಾಲೋ ಮಾಡಬಹುದಾದ ಉತ್ತರ ಇಲ್ಲಿದೆ. ಹಾಗಿದ್ರೆ ನಾವು ಏನು ಕವರ್ ಮಾಡ್ತೀವಿ ಅಂತ ಬೇಗ ಒಂದು ನೋಟ ಹರಿಸೋಣ. ಫಸ್ಟ್ ನಮ್ಮ 30 ಡೇ ವಿಕ್ಟ್ರಿ ಪ್ಲಾನ್, ಆಮೇಲೆ ಅದರಲ್ಲೇ ಬರೋ 3 ಬ್ಲಾಕ್ ಸ್ಟ್ರಾಟಜಿ, ಪ್ರತಿ ಬ್ಲಾಕ್ನ ಡೀಟೇಲ್ಸ್, ಮತ್ತೆ ಕೊನೆಗೆ ನಮ್ಮ ಡೈಲಿ ಸಕ್ಸೆಸ್ ರೂಟೀನ್. ತುಂಬಾ ಸಿಂಪಲ್ ಆಗಿದೆ. ಸರಿ, ಹಾಗಿದ್ರೆ ಶುರು ಮಾಡೋಣ. ನಮ್ಮ 30 ದಿನಗಳ ವಿಕ್ಟ್ರಿ ಪ್ಲಾನ್. ನೆನ್ಪಿಡಿ, ಇದು ಬರೀ ಒಂದು ಟೈಮ್ ಟೇಬಲ್ ಅಲ್ಲ, ಇದು ಗೆಲ್ಲೋಕಿರೋ ಒಂದು ಕಂಪ್ಲೀಟ್ ಗೈಡ್. ಮೊದಲನೇ ಮತ್ತು ಅತಿ ಮುಖ್ಯವಾದ ವಿಷಯ ಅಂದ್ರೆ ಕಮಿಟ್ಮೆಂಟ್. ಈ ಕೊನೆ 30 ದಿನಗಳಲ್ಲಿ ಪ್ರತಿದಿನ 7 ರಿಂದ 9 ಗಂಟೆ ಫೋಕಸ್ಡ್ ಸ್ಟಡಿ ಮಾಡಲೇಬೇಕು. ನೋಡಿ, ಈ ಎಫರ್ಟ್ ಹಾಕಿದ್ರೆ ಮಾತ್ರ ರಿಸಲ್ಟ್ ಸಿಗೋದು. ಇದೇ ಸಕ್ಸಸ್ನ ಕೀ. ಈಗ ಬರೋಣ ನಮ್ಮ ಮಾಸ್ಟರ್ ಪ್ಲಾನ್ನ ಹಾರ್ಟ್ಗೆ. ಅದೇ ನಮ್ಮ ಕೋರ್ 3 ಬ್ಲಾಕ್ ಸ್ಟ್ರಾಟಜಿ. ನಾವು ಈ ಇಡೀ 30 ದಿನಗಳನ್ನು 3 ಸಿಂಪಲ್ ಮ್ಯಾನೇಜಬಲ್ ಬ್ಲಾಕ್ಸ್ಗಳಾಗಿ ಡಿವೈಡ್ ಮಾಡಿದ್ದೀವಿ. ಇದು ಗೇಮ್ ಚೇಂಜರ್. ಇಲ್ಲಿ ಗಮನ ಕೊಡಿ. ಸ್ಟೆಪ್ 1, ಮೊದಲ 10 ದಿನ ಅಂದ್ರೆ 1 ರಿಂದ 10ನೇ ದಿನದವರೆಗೆ ಕಂಪ್ಲೀಟ್ ಥಿಯರಿ ಮುಗಿಸ್ಬೇಕು. ಸ್ಟೆಪ್ 2, ಮುಂದಿನ 10 ದಿನ ಅಂದ್ರೆ 11 ರಿಂದ 20ನೇ ದಿನದವರೆಗೆ ಹಳೆ ಕ್ವೆಶ್ಚನ್ ಪೇಪರ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಸ್ಟೆಪ್ 3, ಲಾಸ್ಟ್ 10 ಡೇಸ್ 21 ರಿಂದ 30ನೇ ದಿನ ಫಾಸ್ಟ್ ರಿವಿಷನ್ ಮತ್ತೆ ಮಾಕ್ ಟೆಸ್ಟ್ಸ್. ನೋಡಿ, ಪ್ರತಿಯೊಂದು ಬ್ಲಾಕಿಗೂ ಒಂದೊಂದು ಕ್ಲಿಯರ್ ಗೋಲ್ ಇದೆ. ಸರಿ, ಈಗ ಮೊದಲ ಬ್ಲಾಕ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಅಂದ್ರೆ ಮೊದಲ 10 ದಿನಗಳು. ಇಲ್ಲಿ ಒಂದೇ ಒಂದು ಟಾರ್ಗೆಟ್, ಸಿಲೆಬಸ್ನ 100% ಕಂಪ್ಲೀಟ್ ಮಾಡೋದು ಅಷ್ಟೇ. ಹಾಗಿದ್ರೆ ಈ ಫಸ್ಟ್ 10 ದಿನಗಳಲ್ಲಿ ಪ್ರತಿದಿನ ಏನ್ ಮಾಡಬೇಕು ನೋಡಿ. ನಿಮ್ಮ ಮೊದಲ ಸೆಷನ್ ಮ್ಯಾಥ್ಸ್ ಮತ್ತೆ ಸೈನ್ಸ್ಗೆ, 2ನೇ ಸೆಷನ್ ಲ್ಯಾಂಗ್ವೇಜಸ್ಗೆ, ಕನ್ನಡ ಮತ್ತೆ ಇಂಗ್ಲಿಷ್, ಮತ್ತು 3ನೇ ಸೆಷನ್ ಸೋಷಿಯಲ್ ಸೈನ್ಸ್ ಅಥವಾ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಗೆ. ಹೀಗೆ ಮಾಡಿದ್ರೆ ಎಲ್ಲಾ ಸಬ್ಜೆಕ್ಟ್ಸ್ಗೂ ಬ್ಯಾಲೆನ್ಸ್ ಸಿಗುತ್ತೆ. ಒಂದು ವಿಷಯ ಮಾತ್ರ ತಲೆಯಲ್ಲಿಟ್ಕೊಳ್ಳಿ, 10ನೇ ದಿನ ಮುಗಿಯೋದ್ರೊಳಗೆ ಸಿಲೆಬಸ್ ಪೂರ್ತಿ ಮುಗ್ದಿರ್ಲೇಬೇಕು. ನೋ ಎಕ್ಸ್ಕ್ಯೂಸಸ್. ಇದೇ ಈ ಪ್ಲಾನ್ನ ಫೌಂಡೇಶನ್. ಓಕೆ, ಬ್ಲಾಕ್ 1 ಮುಗೀತು. ಈಗ ನೆಕ್ಸ್ಟ್ ಫೇಸ್ಗೆ ಹೋಗೋಣ, ಬ್ಲಾಕ್ 2 ಮತ್ತು 3. ಇಲ್ಲಿ ನಮ್ಮ ಫೋಕಸ್ ಕಲಿಯೋದ್ರಿಂದ ಕಲ್ತಿದ್ದನ್ನ ಅಪ್ಲೈ ಮಾಡೋದಕ್ಕೆ ಶಿಫ್ಟ್ ಆಗುತ್ತೆ. 11 ರಿಂದ 20ನೇ ದಿನದವರೆಗೆ ನಮ್ಮ ಫುಲ್ ಫೋಕಸ್ ಇರೋದು ಹಳೆ ಕ್ವೆಶ್ಚನ್ ಪೇಪರ್ಸ್ ಸಾಲ್ವ್ ಮಾಡೋದ್ರ ಮೇಲೆ. ಜೊತೆಗೆ ಯಾವ ಟಾಪಿಕ್ಸ್ ಕಷ್ಟ ಅನ್ಸುತ್ತೋ ಆ ವೀಕ್ ಝೋನ್ಗಳ ಮೇಲೆ ಜಾಸ್ತಿ ಕೆಲಸ ಮಾಡಬೇಕು. ಇದರಿಂದ ಕಾನ್ಫಿಡೆನ್ಸ್ ಬರುತ್ತೆ ಮತ್ತೆ ಎಲ್ಲಿ ಇಂಪ್ರೂವ್ ಆಗಬೇಕು ಅಂತಾನೂ ಗೊತ್ತಾಗುತ್ತೆ. ಈಗ ಬಂತು ನೋಡಿ ಅತಿ ಮುಖ್ಯವಾದ ಫೈನಲ್ ಬ್ಲಾಕ್, ದಿನ 21 ರಿಂದ 30. ಇಲ್ಲಿ 3 ಕೆಲಸ ಮಾಡಬೇಕು. ಫಾಸ್ಟಾಗಿ ರಿವೈಸ್ ಮಾಡೋದು, ಟೈಮ್ ಇಟ್ಕೊಂಡು ಫುಲ್ ಮಾಕ್ ಪೇಪರ್ಸ್ ಬರೆಯೋದು, ಮತ್ತೆ ಮಾಡಿದ ತಪ್ಪುಗಳನ್ನು ಅನಲೈಸ್ ಮಾಡೋದು. ಇದು ನಮ್ಮನ್ನ ರಿಯಲ್ ಎಕ್ಸಾಮ್ಗೆ ರೆಡಿ ಮಾಡುತ್ತೆ. ಇಲ್ಲಿ ನೋಡಿ, ಕೊನೆಯ 5 ದಿನಗಳ ಮಾಕ್ ಎಕ್ಸಾಮ್ ಶೆಡ್ಯೂಲ್: 26ನೇ ತಾರೀಕು ಕನ್ನಡ, 27ಕ್ಕೆ ಇಂಗ್ಲಿಷ್, 28ಕ್ಕೆ ಮ್ಯಾಥ್ಸ್, 29ಕ್ಕೆ ಸೈನ್ಸ್ ಮತ್ತು 30ನೇ ತಾರೀಕು ಸೋಷಿಯಲ್ ಸೈನ್ಸ್. ಒಂದೊಂದು ಪರೀಕ್ಷೆಯನ್ನು ನಿಜವಾದ ಎಕ್ಸಾಮ್ ತರನೇ ಸೀರಿಯಸ್ ಆಗಿ ಟೈಮ್ ಲಿಮಿಟ್ ಒಳಗೆ ಬರೀಬೇಕು. ಇದು ತುಂಬಾ ಇಂಪಾರ್ಟೆಂಟ್. 30 ದಿನದ ಓವರ್ ಪ್ಲಾನ್ ನೋಡಿದ್ವಿ. ಆದ್ರೆ ಈ ಪ್ಲಾನ್ ವರ್ಕ್ ಆಗ್ಬೇಕಂದ್ರೆ ಅದಕ್ಕೊಂದು ಇಂಜಿನ್ ಬೇಕಲ್ವಾ? ಅದೇ ನಮ್ಮ ಡೈಲಿ ರುಟೀನ್. ಬನ್ನಿ ಅದರ ಬಗ್ಗೆ ಮಾತಾಡೋಣ. ಒಂದು ದಿನವನ್ನ ಹೀಗೆ ಪ್ಲಾನ್ ಮಾಡ್ಬೋದು. ಬೆಳಿಗ್ಗೆ ಒಂದು 3 ಗಂಟೆ ಮ್ಯಾಥ್ಸ್ ಅಥವಾ ಸೈನ್ಸ್ ಥಿಯರಿ ಮತ್ತು ಪ್ರಾಕ್ಟೀಸ್ಗೆ ಮೀಸಲಿಡಿ. ಮಧ್ಯಾಹ್ನ ಒಂದು 2.5 ಗಂಟೆ ಲ್ಯಾಂಗ್ವೇಜಸ್ ಅಂದ್ರೆ ರೈಟಿಂಗ್ ಸ್ಕಿಲ್ಸ್ ಮತ್ತೆ ಕಾಂಪ್ರಿಹೆನ್ಷನ್ಗೆ. ಸಂಜೆ ಇನ್ನೊಂದು 2.5 ರಿಂದ 3 ಗಂಟೆ ಸೋಷಿಯಲ್ ಸೈನ್ಸ್ ಮತ್ತೆ ಹಳೆ ಕ್ವೆಶ್ಚನ್ಸ್ ನೋಡಕ್ಕೆ. ಮತ್ತು ರಾತ್ರಿ ಮಲಗು ಮುಂಚೆ ಒಂದು 30-45 ನಿಮಿಷ ಫಾರ್ಮುಲಾಗಳು, ಫ್ಲ್ಯಾಶ್ ಕಾರ್ಡ್ಗಳು ರಿವೈಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸರಿ, ಒಂದೊಂದು ಸಬ್ಜೆಕ್ಟನ್ನು ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮ್ಯಾಥ್ಸ್ಗೆ ಫಾರ್ಮುಲಾ ಪ್ಲಸ್ ಪ್ರಾಕ್ಟೀಸ್, ಬೇರೆ ಏನೂ ಇಲ್ಲ. ಸೈನ್ಸಲ್ಲಿ ಡಯಾಗ್ರಾಮ್ಸ್ ಮತ್ತೆ ಡೆಫಿನಿಷನ್ಸ್ ಮೇಲೆ ಫೋಕಸ್ ಮಾಡಿ. ಸೋಷಿಯಲ್ ಸೈನ್ಸಲ್ಲಿ ಟೈಮ್ಲೈನ್ಸ್, ಡೇಟ್ಸ್, ಮ್ಯಾಪ್ಸ್ ತುಂಬ ಇಂಪಾರ್ಟೆಂಟ್. ಮತ್ತು ಲ್ಯಾಂಗ್ವೇಜಸ್ಸಲ್ಲಿ ಗ್ರಾಮರ್ ಮತ್ತೆ ರೈಟಿಂಗ್ ಪ್ರಾಕ್ಟೀಸ್ ಬಿಡಲೇಬಾರ್ದು. ಸರಿ, ನಾವು ಆಲ್ಮೋಸ್ಟ್ ಕೊನೆಗೆ ಬಂದಿದ್ದೀವಿ. ಈಗ ಜಾಸ್ತಿ ಸ್ಕೋರ್ ಮಾಡೋಕೆ ಒಂದು ಸಿಂಪಲ್ ಚೀಟ್ ಶೀಟ್ ನೋಡೋಣ. ಈ ಪಾಯಿಂಟ್ ತುಂಬಾ ಮುಖ್ಯ. ನೋಡಿ, ಹೆಚ್ಚು ಮಾರ್ಕ್ಸ್ ಎಲ್ಲಿ ಬರುತ್ತೆ? ಮ್ಯಾಥ್ಸ್ ಪ್ರಾಬ್ಲಮ್ಸ್, ಸೈನ್ಸ್ ಡಯಾಗ್ರಾಮ್ಸ್, ಎಸ್ಸೆ, ಕಾಂಪ್ರಿಹೆನ್ಷನ್. ಇಲ್ಲಿ ಜಾಸ್ತಿ ಫೋಕಸ್ ಮಾಡಿ.
ಹಾಗೇನೆ ಎಲ್ಲಿ ಸುಲಭವಾಗಿ ಮಾರ್ಕ್ಸ್ ಕಳ್ಕೋಬಾರ್ದು? ಗ್ರಾಮರ್, ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್, ಡೆಫಿನಿಷನ್ಸ್, ಡೇಟ್ಸ್ ಈ ಸಣ್ಣ ತಪ್ಪುಗಳನ್ನು ಅವಾಯ್ಡ್ ಮಾಡಿದ್ರೆ ಸಾಕು, ಸ್ಕೋರ್ ಹೆಚ್ಚಾಗುತ್ತೆ. ಕೊನೆಗೆ ಈ ಪ್ಲಾನ್ನ ಸಕ್ಸಸ್ ಇರೋದು ಎರಡೇ ವಿಷಯಗಳಲ್ಲಿ, ಡಿಸಿಪ್ಲಿನ್ ಮತ್ತೆ ಕನ್ಸಿಸ್ಟೆನ್ಸಿ. ಅದಕ್ಕೆ ಹೇಳೋದು, ಇದನ್ನ ಒಂದು ಮಷೀನ್ ತರ ಫಾಲೋ ಮಾಡಿ. ಹಾಗಿದ್ರೆ ಬ್ಲೂ ಪ್ರಿಂಟ್ ರೆಡಿ ಇದೆ, ಗೆಲ್ಲೋಕೆ ದಾರಿ ಕ್ಲಿಯರ್ ಆಗಿದೆ. ಈಗ ಒಂದೇ ಪ್ರಶ್ನೆ, ನೀವು ರೆಡಿನಾ?